ನಮಸ್ಕಾರ. ಇವತ್ತಿನ ನಮ್ಮ ಆಳನೋಟದಲ್ಲಿ ಒಂದು ನೋಡೋಕೆ ಸಾಮಾನ್ಯ ಆದರೆ ಅಸಾಮಾನ್ಯವಾದ ಜಗತ್ತನ್ನ ನೋಡೋಣ. ಅದೇ ಹೂವುಗಳ ಲೋಕ. ನಮ್ಮ ಹತ್ರ ಒಂದು ಆಳವಾದ ಅಧ್ಯಯನ ಇದೆ, ಒಂದು ಮೊನೋಗ್ರಾಫ್ ಅಂತ ಹೇಳ್ಬೋದು. ನಮ್ಮ ಗುರಿ ಏನು ಅಂದ್ರೆ ಈ ಹೂವುಗಳ ಜೈವಿಕ ರಹಸ್ಯಗಳು ಮತ್ತೆ ನಮ್ಮ ಸಂಸ್ಕೃತಿ, ಆರ್ಥಿಕತೆ ಮೇಲೆ ಅವುಗಳ ಪ್ರಭಾವ ಇದೆಯಲ್ಲ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ನಿಮ್ಗೆ ಗೊತ್ತಾ, ಒಂದು ಕಾಲದಲ್ಲಿ ಈ ಹೂ ಬಿಡೋ ಸಸ್ಯಗಳು ಭೂಮಿ ಮೇಲೆ ಹರಡಿದ್ವು ನೋಡಿ, ಅದನ್ನ ಆಂಜಿಯೋಸ್ಪರ್ಮ್ ಕ್ರಾಂತಿ ಅಂತಾರೆ. ಅದು ನಮ್ಮ ಪ್ಲಾನೆಟ್ನ ಪರಿಸರವನ್ನೇ ಚೇಂಜ್ ಮಾಡ್ತು. ಹೂವಂದ್ರೆ ಬರೀ ಅಂದಲ್ಲ, ಅದು ಒಂದು ರೀತಿಯಲ್ಲಿ ಅಡ್ವಾನ್ಸ್ಡ್ ರೀಪ್ರೊಡಕ್ಟಿವ್ ಮೆಷಿನ್, ಪರಿಸರಕ್ಕೆ ಆಧಾರ, ಕೋಟ್ಯಾಂತರ ಡಾಲರ್ ಉದ್ಯಮ, ನಮ್ಮ ಭಾವನೆಗಳ ಸಂಕೇತ ಕೂಡ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಮೊದಲಿಗೆ ಸಸ್ಯಶಾಸ್ತ್ರದ ಪ್ರಕಾರ ಹೂವು ಅಂದ್ರೆ ಏನು? ಬೇಸಿಕಲಿ ಇದು ಆಂಜಿಯೋಸ್ಪರ್ಮ್ ಅಂತೀವಲ್ಲ, ಆ ಸಸ್ಯಗಳ ಸಂತಾನೋತ್ಪತ್ತಿ ಮಾಡುವ ಒಂದು ಸ್ಟ್ರಕ್ಚರ್. ಅದರಲ್ಲಿ ಸಾಮಾನ್ಯವಾಗಿ 4 ಮುಖ್ಯ ವಲಯಗಳಿರ್ತವೆ. ಹೊರಗಡೆ ಪುಷ್ಪಪಾತ್ರೆ ಅಥವಾ ಕ್ಯಾಲಿಕ್ಸ್, ಅದು ಮೊಗ್ಗನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಆಕರ್ಷಕವಾದ ದಳಗಳು ಅಂದ್ರೆ ಕೊರೋಲ್ಲ, ಇವು ಪರಾಗಸ್ಪರ್ಶಕಗಳನ್ನ ಕರೆಯೋಕೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಈ ದಳಗಳಲ್ಲಿ ನಮಗೆ ಕಾಣಿಸದೇ ಇರೋ UV ಗೈಡ್ಸ್ ಅಂದ್ರೆ ನೇರಳಾತೀತ ಮಾರ್ಗದರ್ಶಿಗಳು ಇರ್ತವೆ. ಅವು ಜೇನುನೊಣಗಳ ತರಹದ ಕೀಟಗಳಿಗೆ ಮಕರಂದ ಎಲ್ಲಿದೆ ಅಂತ ದಾರಿ ತೋರಿಸ್ತವೆ. ಆಮೇಲೆ ಬರೋದು ಕೇಸರಗಳು ಅಂದ್ರೆ ಆಂಡ್ರೋಸಿಯಂ, ಇದು ಗಂಡು ಭಾಗ. ಮಧ್ಯದಲ್ಲಿ ಶಲಾಕೆ ಅಥವಾ ಗೈನೋಸಿಯಂ, ಇದು ಹೆಣ್ಣು ಭಾಗ. ಇವೆಲ್ಲ ಸೇರಿ ಹೂವನ್ನು ಒಂದು ಎಫೆಕ್ಟಿವ್ ರೀಪ್ರೊಡಕ್ಟಿವ್ ಆರ್ಗನ್ ಮಾಡುತ್ತೆ. ಹೌದು, ಆ ಪರಾಗಸ್ಪರ್ಶಕರ ಜೊತೆಗಿನ ಸಂಬಂಧ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇದನ್ನ ನಾವು ಸಹವಿಕಾಸ ಅಥವಾ ಕೋ-ಎವಲ್ಯೂಷನ್ ಅಂತ ಕರಿತೀವಿ. ಇದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಲಕ್ಷಾಂತರ ವರ್ಷಗಳಿಂದ ಹೂವುಗಳು ಮತ್ತೆ ಅವುಗಳ ಪರಾಗಸ್ಪರ್ಶಕಗಳು ಎರಡೂ ಒಂದಕ್ಕೊಂದು ಹೊಂದಿಕೊಂಡು ಬದಲಾಗ್ತಾ ಬಂದಿವೆ. ಇದನ್ನೇ ಪರಾಗಸ್ಪರ್ಶ ಸಿಂಡ್ರೋಮ್ ಅಂತ ಕೂಡ ಹೇಳ್ತಾರೆ. ಉದಾಹರಣೆಗೆ, ಜೇನುನೊಣಗಳು ಹೆಚ್ಚಾಗಿ ನೀಲಿ, ಹಳದಿ ಬಣ್ಣದ ಹೂಗಳ ಕಡೆಗೆ ಹೋದ್ರೆ, ಪಕ್ಷಿಗಳು ಅವು ಕೆಂಪು ಬಣ್ಣದ ಕೊಳವೆ ತರ ಇರೋ ಜಾಸ್ತಿ ಮಕರಂದ ಇರೋ ಹೂವುಗಳನ್ನ ಇಷ್ಟಪಡ್ತವೆ. ಓ, ಹಂಗಾದ್ರೆ ಇದು ಪ್ರಕೃತಿಯಲ್ಲಿ ಒಂದು ರೀತಿ ಬೀಗ ಕೀಲಿ ಜೋಡಿ ತರ ವಿಕಾಸ ಆಗಿದೆ ಅಂತೀರಾ? ಖಂಡಿತ. ಅದೇ ರೀತಿ ಈ ಜೋಡಣೆ ಸುಮ್ಮನೆ ಇಂಟ್ರೆಸ್ಟಿಂಗ್ ಅಷ್ಟೇ ಅಲ್ಲ, ನಮ್ಮೆಲ್ಲರ ಅಸ್ತಿತ್ವಕ್ಕೆ ಇದು ತುಂಬಾ ತುಂಬಾ ಮುಖ್ಯ. ಜಗತ್ತಿನ ಸುಮಾರು 85% ಸಸ್ಯ ಪ್ರಭೇದಗಳು ಮತ್ತೆ ನಾವು ಬೆಳೆಯೋ ಆಹಾರ ಬೆಳೆಗಳಲ್ಲಿ 75-80% ಅಷ್ಟು ಪ್ರಾಣಿ ಪರಾಗಸ್ಪರ್ಶಕಗಳ ಮೇಲೆ ಡಿಪೆಂಡ್ ಆಗಿವೆ. ಇದರ ಗ್ಲೋಬಲ್ ಎಕನಾಮಿಕ್ ವ್ಯಾಲ್ಯೂ ನೋಡಿದ್ರೆ ಸುಮಾರು $3 ಟ್ರಿಲಿಯನ್ ಅಂತ ಒಂದು ಅಂದಾಜು. ಇದು ನಮ್ಮ ಅಗ್ರಿಕಲ್ಚರ್ನ ಒಟ್ಟು ವ್ಯಾಲ್ಯೂಗಿಂತಲೂ ದೊಡ್ಡದಿರ್ಬೋದು. ಅಂದ್ರೆ ಹೂಗಳು ಮತ್ತು ಅವುಗಳ ಪಾರ್ಟ್ನರ್ಸ್ ನಮ್ಗೆ ಎಷ್ಟು ಫಂಡಮೆಂಟಲ್ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲೊಂದು ಸ್ವಲ್ಪ ಕಳವಳಕಾರಿ ವಿಷಯನೂ ಇದೆ. ಇವತ್ತು ವಾಸಸ್ಥಾನಗಳ ನಾಶ, ಪೆಸ್ಟಿಸೈಡ್ಸ್ನ ಅತಿಯಾದ ಬಳಕೆ ಮತ್ತೆ ಕ್ಲೈಮೇಟ್ ಚೇಂಜ್, ಈ ಕಾರಣಗಳಿಂದ ಈ ಪರಾಗಸ್ಪರ್ಶಕಗಳ ಸಂಖ್ಯೆ ತುಂಬಾ ಸ್ಪೀಡ್ ಆಗಿ ಕಡಿಮೆ ಆಗ್ತಿದೆ. ಹೌದು, ಇದು ನಿಜವಾಗ್ಲೂ ಆತಂಕದ ವಿಷಯವೇ ಸರಿ. ವಿಶೇಷವಾಗಿ ನಮ್ಮ ಫುಡ್ ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡಿ, ಪರಿಸರದಲ್ಲಿ ಇಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋ ಹೂವು ಮನುಷ್ಯರ ಕೈಯಲ್ಲಿ ಬರೀ ಅಲಂಕಾರದ ವಸ್ತುವಾಗಿ ಇಷ್ಟು ದೊಡ್ಡ ಇಂಡಸ್ಟ್ರಿ ಆಗಿರೋದು ಹೇಗೆ? ಅದು ಆರ್ಥಿಕತೆಯ ಇನ್ನೊಂದು ಸೈಡ್. ಹೂಗಾರಿಕೆ ಅಂದ್ರೆ ಫ್ಲೋರಿಕಲ್ಚರ್ ಇವತ್ತು ಗ್ಲೋಬಲಿ ಸುಮಾರು $50-60 ಬಿಲಿಯನ್ ಗಿಂತ ದೊಡ್ಡ ಇಂಡಸ್ಟ್ರಿ. ನೆದರ್ಲ್ಯಾಂಡ್ಸ್ ಇದರ ಮೇನ್ ಹಬ್. ಆದ್ರೆ ಕೊಲಂಬಿಯಾ, ಇಕ್ವೆಡಾರ್, ಕೀನ್ಯಾದಂತಹ ದೇಶಗಳು ದೊಡ್ಡ ಎಕ್ಸ್ಪೋರ್ಟರ್ಸ್. ಹೆಚ್ಚಿನ ಹೂವುಗಳು ಹೋಗೋದು ಯುರೋಪ್ ಮತ್ತೆ ನಾರ್ತ್ ಅಮೆರಿಕಕ್ಕೆ. ಅಂದ್ರೆ ಗ್ಲೋಬಲ್ ಸೌತ್ನಿಂದ ಗ್ಲೋಬಲ್ ನಾರ್ತ್ ಕಡೆಗೆ ಫ್ಲೋ ಜಾಸ್ತಿ. ಆದ್ರೆ ಈ ವ್ಯಾಪಾರ ಇದೆಯಲ್ಲ, ಇದು ಉದಾಹರಣೆಗೆ ಆಫ್ರಿಕಾದ ಕೆಲವು ಕಡೆ ನೀರು, ಭೂಮಿ, ಈ ರಿಸೋರ್ಸ್ಗಳ ಮೇಲೆ ಹೆವಿ ಪ್ರೆಷರ್ ಹಾಕ್ತಿದೆ. ಇದು ಅಲ್ಲಿನ ಲೋಕಲ್ ಕಮ್ಯುನಿಟಿಗಳ ಮೇಲೆ ಎಫೆಕ್ಟ್ ಮಾಡ್ತಿದೆ. ಹಾಗಾದ್ರೆ ಹೂವುಗಳ ಉಪಯೋಗ ಬರೀ ಕಣ್ಣಿಗೆ ನೋಡಕ್ಕೆ ಖುಷಿ ಕೊಡೋದು ಅಷ್ಟೇ ಅಲ್ವಾ? ಖಂಡಿತ ಇಲ್ಲ. ಹೂವುಗಳ ಪ್ರಾಕ್ಟಿಕಲ್ ಯೂಸಸ್ ತುಂಬಾ ಇವೆ. ಗುಲಾಬಿ, ಚೆಂಡು ಹೂವು ಅಂದ್ರೆ ಕ್ಯಾಲಿಡ್ಯುಲಾ, ಅವು ಮೆಡಿಸಿನಲ್ ಪ್ರಾಪರ್ಟೀಸ್ಗೆ ಫೇಮಸ್. ಮತ್ತೆ ನ್ಯಾಸ್ಟರ್ಶಿಯಂ, ಕೇಸರಿ, ಅದು ಆಕ್ಚುಲಿ ಹೂವಿನ ಸ್ಟಿಗ್ಮಾ. ಲವಂಗ, ಇದು ಒಣಗಿದ ಮೊಗ್ಗು. ದಾಸವಾಳ, ಇವುಗಳನ್ನೆಲ್ಲ ಆಹಾರದಲ್ಲಿ ನ್ಯಾಚುರಲ್ ಕಲರ್ಸ್ ಮಾಡೋಕೆ ಯೂಸ್ ಮಾಡ್ತಾರೆ. ಇನ್ನು ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಮಲ್ಲಿಗೆ, ಗುಲಾಬಿಗೆ ಸ್ಪೆಷಲ್ ಪ್ಲೇಸ್. ಒಂದು ಆಶ್ಚರ್ಯದ ಸಂಗತಿ ಹೇಳ, ಬರೀ 1 ಕಿಲೋಗ್ರಾಮ್ ಪ್ಯೂರ್ ರೋಸ್ ಆಯಿಲ್ ತೆಗಿಬೇಕು ಅಂದ್ರೆ ಸುಮಾರು
4 ಟನ್ ಅಂದ್ರೆ 4,000 ಕೆಜಿ ಗುಲಾಬಿ ದಳಗಳು ಬೇಕು. 4 ಟನ್ ದಳದಿಂದ 1 ಕೆಜಿ ಎಣ್ಣೆನ. ಓ, ಅದಕ್ಕೆ ಪರ್ಫ್ಯೂಮ್ಗಳು ಅಷ್ಟು ಕಾಸ್ಟ್ಲಿ ಇರುತ್ತನ್ಸುತ್ತೆ. ಸರಿ, ಕಲ್ಚರಲಿ ಹೂವುಗಳ ಪಾತ್ರ ಹೇಗಿದೆ? ಸಾಂಸ್ಕೃತಿಕವಾಗಿಯೂ ಹೂವುಗಳು ಬಹಳ ಇಂಪಾರ್ಟೆಂಟ್. ಪೂರ್ವ ದೇಶಗಳಲ್ಲಿ, ವಿಶೇಷವಾಗಿ ನಮ್ಮ ಭಾರತದಲ್ಲಿ ಕಮಲ ಅದು ಜ್ಞಾನೋದಯ, ಪ್ಯೂರಿಟಿ, ದೈವತ್ವದ ಸಂಕೇತ ಅಲ್ವಾ? ಅದೇ ರೀತಿ ವೆಸ್ಟರ್ನ್ ಕಲ್ಚರಲ್ಲಿ ಗುಲಾಬಿ ಅದು ಲವ್, ಬ್ಯೂಟಿಯ ಸಿಂಬಲ್ ಆಗಿದೆ. ಹೌದು ಹೌದು. ನಮ್ಮದೇ ಮೈಸೂರು ಮಲ್ಲಿಗೆಯನ್ನೇ ತಗೊಳ್ಳಿ, ಅದಕ್ಕೆ GI ಟ್ಯಾಗ್ ಅಂದ್ರೆ ಭೌಗೋಳಿಕ ಸೂಚಕ ಟ್ಯಾಗ್ ಸಿಕ್ಕಿದೆಯಲ್ಲ, ಹಾ, ಅದು ಬರೀ ಅದರ ವಾಸನೆಗಷ್ಟೇ ಅಲ್ಲ, ಅದು ಮೈಸೂರು ರೀಜನ್ನ ಕಲ್ಚರಲ್ ಮತ್ತೆ ಎಕನಾಮಿಕ್ ಲೈಫ್ ಜೊತೆ ಎಷ್ಟು ಬೆರೆತು ಹೋಗಿದೆ ಅನ್ನೋದಕ್ಕೂ ಸಾಕ್ಷಿ ಅದು. ನಿಜ. ಮದುವೆ, ಹಬ್ಬ ಹರಿದಿನಗಳು, ದಿನ ದೇವರ ಪೂಜೆ ಎಲ್ಲದರಲ್ಲೂ ಹೂಗಳು ಬೇಕೇ ಬೇಕು. ನಮ್ಮ ಬದುಕಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ಈ ಆಳನೋಟದಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ, ಹೂಗಳು ಸದ್ದಿಲ್ದೆ ಭೂಮಿಯ ಜೀವಜಾಲ, ನಮ್ಮ ಗ್ಲೋಬಲ್ ಇಕಾನಮಿ ಮತ್ತೆ ನಮ್ಮ ಕಲ್ಚರ್ ಎಲ್ಲವನ್ನೂ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡೋ ಶಕ್ತಿಗಳು ಅಲ್ವಾ? ಹೌದು. ಇಲ್ಲಿ ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಇದೆ. ಹೂವಿನ ಈ ಅದ್ಭುತ ಸೌಂದರ್ಯ, ಅದರ ಅಸ್ತಿತ್ವ, ಇದೆಲ್ಲ ನಾವು ಇವತ್ತು ಹಾಳು ಮಾಡ್ತಾ ಇರೋ ಸೂಕ್ಷ್ಮವಾದ ಪರಿಸರ ಸಮತೋಲನದ ಮೇಲೆ ನಿಂತಿದೆ. ಅದರ ಮುಖ್ಯ ಪಾರ್ಟ್ನರ್ಸ್, ಆ ಪರಾಗಸ್ಪರ್ಶಕಗಳು ಇದೇ ರೀತಿ ಕಡಿಮೆ ಆಗ್ತಾ ಹೋದ್ರೆ ಹೂಗಳ ಫ್ಯೂಚರ್ ಏನು? ಮತ್ತೆ ಅವುಗಳನ್ನೇ ನಂಬಿರೋ ನಮ್ಮ ಪರಿಸರ ವ್ಯವಸ್ಥೆ, ನಮ್ಮ ಭವಿಷ್ಯಕ್ಕೆ ಇದರ ಅರ್ಥ ಏನು? ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಅಂತ ನನಗನ್ಸುತ್ತೆ.